ನಮಸ್ಕಾರ. ಇವತ್ತು ನಾನು ಒಂದು ಆಲೂಗಡ್ಡೆ ಬದನೆಕಾಯ್ದು ಪಲ್ಯ ಹೆಚ್ಚಿಗೆ ಮಸಾಲೆ ಎಣ್ಣೆ ಇಲ್ಲದೇ ಲಂಚ್ ಬಾಕ್ಸಿಗೆ ಚಪಾತಿಗೂ ಚಲೋ ಇರ್ತದೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಅನ್ನದ ಜೊತೆಗೂ ಚಲೋ ಇರ್ತದೆ. ಅದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬರ್ರಿ ನೋಡೋಣ. ಆಮೇಲೆ ಇದನ್ನು ಭಾಳ ಸುಲಭನೇ ಮಾಡ್ಬೋದು. ಹೆಚ್ಚಿಗೆ ಮಸಾಲೆನೂ ಇರಲ್ಲ, ಏನೂ ಇರಲ್ಲ. ಆಮೇಲೆ ಹುಡುಗರಿಗೂ ಕೊಡ್ಬೋದು. ಖಾರನೂ ನೀವು ಕಡಿಮೆ ಹಾಕಿದ್ರೆ ಹುಡುಗರು ಇಷ್ಟಪಟ್ಟು ತಿಂತಾರೆ ಇದನ್ನು. ಬರೀ ನಾನಿವಾಗ ಇದು 5 ಮೀಡಿಯಮ್ ಸೈಜು ಬದನೆಕಾಯಿ ತೊಗೊಂಡಿನಿ. ಆಮೇಲೆ ನೀವು ಇದಕ್ಕೆ ಬೇಕು ಅಂದರೆ ಅದು ಉದ್ದನ ಬದನೆಕಾಯಿ ಬರ್ತಲ್ಲ, ಅದನ್ನು ಹಾಕ್ಕೋಬೋದು. ಇವಾಗ ನಾನು ಇದೇ ನಾರ್ಮಲ್ ಬದನೆಕಾಯಿನೇ ತೊಗೊಂಡಿನಿ. ಇದನ್ನು ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡಿನಿ. ನೀವು ಬೇಕು ಅಂದರೆ ಸಣ್ಣ ಸಣ್ಣದಾಗೂ ಹೆಚ್ಕೋಬೋದು. ನಿಮ್ಮ ಮೇಲೆ ನಿಮಗೆ ಹೆಂಗೆ ಬೇಕು ಹಂಗೆ ಹೆಚ್ಕೋಬೋದು. ಇವಾಗ ಇದನ್ನು ನಾನು ಹೆಚ್ಕೊಂಡು ನೀರೊಳಗೆ ಹಾಕಿ ಇಡ್ತೀನಿ, ಇಲ್ಲಾಂದರೆ ಕಪ್ಪಾಗಿ ಹೋಗ್ತದೆ. ಇದಿಷ್ಟು ನಾನು ಇವಾಗ ಹೆಚ್ಕೊಂಡೆ. ಇವಾಗ ಒಂದು ಸ್ವಲ್ಪ ಹೊತ್ತಿದು ನೀರೊಳಗೆ ಇಡ್ತೀನಿ, ಯಾಕಂದರೆ ಒಗ್ಗರಣೆ ಎಲ್ಲ ಆಗೋವರೆಗೂ. ಆಮೇಲೆ 2 ಆಲೂಗಡ್ಡಿನ ತೆಳ್ಳಗೆ ಹೆಚ್ಕೊಂಡಿನಿ. ಇದನ್ನು ನೀವು ಯಾವ ಶೇಪ್ ಬೇಕೋ ಅದು ಹೆಚ್ಕೋಬೋದು. ನಾನು ಈ ಥರ ಹೆಚ್ಕೊಂಡಿನಿ. ಇವಾಗ ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಆಮೇಲೆ ಜೀರಿಗೆ, ಒಂದು 3 ರಿಂದ 4 ಹಸಿಮೆಣ್ಸಿಗೆ ಹಾಕ್ಕೊಂಡು ಕಡಿಮೆ ಖಾರದ್ದು ಉದ್ದಕ್ಕೆ ಹೆಚ್ಕೊಂಡು. ನೀವು ಖಾರ ಜಾಸ್ತಿ ತಿಂತಿದ್ರೆ ಇನ್ನು ಹಾಕ್ಕೋಬೋದು. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ. ಇದು ಕಡಿಮೆ ಖಾರ ಇರೋದಕ್ಕೆ ನಾನು ಸ್ಲಿಟ್ ಮಾಡಿ ಹಾಕ್ಕೊಂಡಿನಿ. ಫಸ್ಟು ಆಲೂಗಡ್ಡೆ ಹಾಕ್ಕೊತೀನಿ ಒಗ್ಗರಣೆಗೆ, ಯಾಕಂದರೆ ಬದ್ನೆಕಾಯಿ ಜಲ್ದಿ ಬೇಯ್ತದೆ, ಆಲೂಗಡ್ಡೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತಲ್ಲ, ಅದಕ್ಕೆ ಫಸ್ಟು ಆಲೂಗಡ್ಡೆ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸರಿಯಾಗಿ ಕಲಿಸ್ಕೊಳ್ಬೇಕು, ಮಿಕ್ಸ್ ಮಾಡಿಕೊಂಡು. ಲಿಡ್ ಕ್ಲೋಸ್ ಮಾಡಿ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ. ಈಗ ನೋಡಿದ್ದು ಅರ್ಧ ಬೆಂದಿದೆ. ಈಗ ಆಲೂಗಡ್ಡೆ ಯಾಕಂದರೆ ತೆಳ್ಳಗೆ ಹೆಚ್ಕೊಂಡಿದ್ದಲ್ಲ, ಜಲ್ದಿ ಬೇಯ್ತದೆ, ಟೈಮ್ ಏನು ತಗೊಳ್ಳೋಣ. ಇವಾಗ ಇದು ಬದನೆಕಾಯಿ ಹಾಕ್ಕೊಳ್ತೀನಿ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು, ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ. ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಭಾಳ ನೀರು ಬೇಡ, ಸ್ವಲ್ಪ ಹಾಕಿದರೂ ಸಾಕು. ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಒಂದು 5 ನಿಮಿಷ ಬೇಯಬೇಕು.
ಇದು ನೋಡಿರಿ ಇನ್ನೂ ಸ್ವಲ್ಪ ನೀರದ, ಆದರೆ ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಬೆಂದಿದೆ. ಇದು ನಡುವೆ ಒಂದು ಸರಿ ಚೆಕ್ ಮಾಡಿ ಮಿಕ್ಸ್ ಮಾಡಬೇಕು. ಈಗಿದು ನೀರಿನ ಅಂಶ ಎಲ್ಲ ಹೋಗ್ಯದೀಗ, ಇದು ಬೆಂದಿದೆ. ನೋಡ್ರಿ ಈಗ ಫ್ರೆಶ್ ಆಗಿ ತುರಿದಿದ್ದು ಹಸಿ ಕೊಬ್ಬರಿ 1/3 ಕಪ್ ಅಷ್ಟು, ನೋಡಿದ್ರೆಲ್ಲ ಎಷ್ಟು ಸುಲಭದ. ಆಮೇಲೆ ಬೆಳಗ್ಗೆ ಜಲ್ದಿನೂ ಆಗ್ತದೆ, ಬಾಕ್ಸಿಗೆಲ್ಲ ಮಾಡಲಿಕ್ಕೂ ಟೈಮ್ನೂ ತೊಗೊಳಲ್ಲ. ಒಂದು 10 ನಿಮಿಷದೊಳಗೆ ಪಲ್ಯ ರೆಡಿ ಆಗ್ತದೆ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕೋದು, ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ. ಎಷ್ಟು ಸುಲಭವಾಗಿ ಅದ ಇದು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿರಿ, ಹೆಂಗಾಗಿದೆ ಅಂತ ಕಮೆಂಟ್ನಾಗ ತಿಳಿಸಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ.